ರಾಜ್ಯದಲ್ಲಿ ಜಾರಿ ನಿರ್ದೇಶನಾಲಯ ಮತ್ತೆ ದಾಳಿ ಮಾಡಿದೆ. ಅದು ರಾಜ್ಯ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಒಡೆತನದ ಶಿಕ್ಷಣ ಸಮೂಹದ ಮೇಲೆ. ತುಮಕೂರು, ಬೆಂಗಳೂರಲ್ಲಿರೋ 4 ಕಾಲೇಜುಗಳಲ್ಲಿ ಇಡಿ ದಾಖಲೆಗಳನ್ನು ಜಾಲಾಡಿದೆ. ರಾಜ್ಯ ರಾಜಕೀಯದಲ್ಲಿ ಇಡಿ ದಾಳಿ ಸಂಚಲನ ಸೃಷ್ಟಿಸಿದೆ. ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ಗೆ ಜಾರಿ ನಿರ್ದೇಶನಾಲಯ ಶಾಕ್. ಪರಮೇಶ್ವರ್ ಒಡೆತನದ ಸಿದ್ಧಾರ್ಥ ಶಿಕ್ಷಣ ಸಮೂಹದ ಮೇಲೆ ರೇಡ್. ಕರ್ನಾಟಕದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ಗೆ ಬೆಳ್ಳಂಬೆಳಗ್ಗೆ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಭರ್ಜರಿ ಶಾಕ್ ಕೊಟ್ಟಿದ್ದಾರೆ. ಬೆಂಗಳೂರು, ತುಮಕೂರಲ್ಲಿರುವ ಡಾಕ್ಟರ್ ಜಿ ಪರಮೇಶ್ವರ್ ಒಡೆತನದ ಸಿದ್ಧಾರ್ಥ ಶಿಕ್ಷಣ ಸಮೂಹದ ಮೇಲೆ ರೇಡ್ ಮಾಡಿ ದಾಖಲೆಗಳ ಪರಿಶೀಲನೆ ನಡೆಸಿದ್ದಾರೆ. ಇದರ ಬೆನ್ನಲ್ಲೇ ಇಡಿ ದಾಳಿಗೂ ನಟಿ ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ಗೂ ಲಿಂಕ್ ಏನಾದ್ರೂ ಇದೆಯಾ ಅನ್ನೋ ಸಂಶಯ ಮೂಡಿದೆ. ಸಿದ್ಧಾರ್ಥ ಶಿಕ್ಷಣ ಸಮೂಹದ 4 ಕಾಲೇಜುಗಳ ಮೇಲೆ ಏಕಕಾಲಕ್ಕೆ ದಾಳಿ. 2019ರಲ್ಲೂ ಸಿದ್ಧಾರ್ಥ ಮೆಡಿಕಲ್ ಕಾಲೇಜ್ ಮೇಲೆ ಆದಾಯ ತೆರಿಗೆಯ ದಾಳಿಯಾಗಿತ್ತು. ಇದಾದ 5 ವರ್ಷಗಳ ಬಳಿಕ ಡಾಕ್ಟರ್ ಜಿ ಪರಮೇಶ್ವರ್ ಒಡೆತನದ ಶಿಕ್ಷಣ ಸಮೂಹದ ಮೇಲೆ ಇಡಿ ದಾಳಿ ನಡೆಸಿದೆ. ಬೆಳಗ್ಗೆ 9 ಗಂಟೆ ಸುಮಾರಿಗೆ 5 ಇನೋವಾ ಕಾರುಗಳಲ್ಲಿ ಬಂದ ಇಡಿ ಅಧಿಕಾರಿಗಳು ದಾಳಿ ನಡೆಸಿ ಪರಿಶೀಲನೆ ನಡೆಸಿದ್ದಾರೆ. ಸಿದ್ಧಾರ್ಥ ಶಿಕ್ಷಣ ಸಮೂಹದ ಒಟ್ಟು 4 ಕಾಲೇಜುಗಳಲ್ಲಿ ಇಡಿ ಜಾಲಾಡುತ್ತಿದೆ. ಹಾಗಾದ್ರೆ ಆ 4 ಕಾಲೇಜುಗಳು ಯಾವ್ಯಾವು ಅಂತ ನೋಡ್ತಾ ಹೋದ್ರೆ, ತುಮಕೂರಿನ ಹೆಗ್ಗೆರೆ ಬಳಿ ಇರೋ ಸಿದ್ಧಾರ್ಥ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ, ಇನ್ನು ಮರಳೂರು ಬಳಿಯ ಸಿದ್ಧಾರ್ಥ ಇಂಜಿನಿಯರಿಂಗ್ ಕಾಲೇಜು, ಇನ್ನು ಇತ್ತೀಚೆಗಷ್ಟೇ ತುಮಕೂರಿನ ಕ್ಯಾತಸಂದ್ರದ ಬಳಿ ಹೊಸದಾಗಿ ಖರೀದಿಸಿರುವ HMSIT ಮತ್ತು ಬೆಂಗಳೂರಿನ ನೆಲಮಂಗಲದ ಟಿ ಬೇಗೂರಿನಲ್ಲಿರುವ ಸಿದ್ಧಾರ್ಥ ಮೆಡಿಕಲ್ ಕಾಲೇಜಿನ ಮೇಲೆ ಏಕಕಾಲಕ್ಕೆ ಪ್ರತ್ಯೇಕವಾಗಿ 4 ತಂಡ ರಚಿಸಿಕೊಂಡು ದಾಳಿ ಮಾಡಲಾಗಿದೆ. ತುಮಕೂರಲ್ಲಿ 3 ಕಾಲೇಜುಗಳಲ್ಲಿ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಬೆಳಗ್ಗೆ 9 ಗಂಟೆಯಿಂದ ಪರಿಶೀಲನೆ ನಡೆಸಿದ್ರು. ಸಿದ್ಧಾರ್ಥ ಇಂಜಿನಿಯರಿಂಗ್ ಕಾಲೇಜಿನ ಪ್ರಿನ್ಸಿಪಲ್ ಕಚೇರಿಯಲ್ಲೂ ಜಾರಿ ನಿರ್ದೇಶನಾಲಯ ಜಾಲಾಡಿದೆ. ಇನ್ನು ದಾಳಿ ವೇಳೆ ಮುಂಜಾಗ್ರತಾ ಕ್ರಮವಾಗಿ SSIT ಕಾಲೇಜಿನ ಸುತ್ತ ಬಿಗಿ ಭದ್ರತೆ ನಿಯೋಜಿಸಲಾಗಿತ್ತು. ಇಡಿ ದಾಳಿ ಬೆನ್ನಲ್ಲೇ ಸರ್ಕಾರದ ವಿರುದ್ಧ ಆರ್ ಅಶೋಕ್ ಆಕ್ರೋಶ. ಡಾಕ್ಟರ್ ಜಿ ಪರಮೇಶ್ವರ್ ಒಡೆತನದ ಕಾಲೇಜುಗಳ ಮೇಲೆ ಇಡಿ ದಾಳಿ ಬಗ್ಗೆ ರಿಯಾಕ್ಟ್ ಮಾಡಿದ್ದ ವಿಪಕ್ಷ ನಾಯಕ ಆರ್ ಅಶೋಕ್ ಸರ್ಕಾರದ ಮೇಲೆ ಮಾತಿನ ಗದಾಪ್ರಹಾರ ನಡೆಸಿದ್ರು. ನಟಿ ರನ್ಯಾ ರಾವ್ ವಿದೇಶದಿಂದ ಚಿನ್ನ ತಂದು ಹಲವರಿಗೆ ಕೊಟ್ಟಿದ್ದಾರೆ. ಅದರಿಂದ ಬಂದ ಹಣವನ್ನ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಯಲ್ಲಿ ಹೂಡಿಕೆ ಮಾಡಿರಬಹುದು ಅನ್ನೋ ಅನುಮಾನದಿಂದಲೂ ದಾಳಿ ನಡೆಸಿರಬಹುದು ಅಂತ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ರು. ರನ್ಯಾ ರಾವ್ ವಿದೇಶದಿಂದ ಗೋಲ್ಡ್ ಅನ್ನ ತಂದು ಇಲ್ಲಿ ಹಲವಾರು ಪ್ರಮುಖರಿಗೆ ಕೊಟ್ಟಿರುವಂಥದ್ದು ಈಗಾಗಲೇ ತನಿಖೆಯಿಂದ ಹೊರಬಂದಿದೆ. ಈಗ ಆ ಒಂದು ಹಣ ಸಿದ್ಧಾರ್ಥ ಎಜುಕೇಷನ್ ಸಂಸ್ಥೆಯಲ್ಲಿ ಹೂಡಿಕೆ ಮಾಡಿದ್ದಾರೆ ಅಂತ ಅವ್ರು ಮೋಸ್ಟ್ಲಿ ಇನ್ಫಾರ್ಮೇಷನ್ ಇರ್ಬೋದು. ಈ ದೇಶವನ್ನು ರಾಜ್ಯದಲ್ಲಿ 60 ವರ್ಷ ಲೂಟಿ ಹೊಡೆದ್ಬಿಟ್ಟಿದ್ದಾರೆ. ಅವ್ರಿಗೆ ಮುಜುಗರದ ಪ್ರಶ್ನೆಯನ್ನು ಕೋಲ್ ಬಂದಾಗೆ ಅವ್ರೇನು ಭಯ ಬೀಳಿಲ್ಲ. ಮೂಢ ಹಗರಣಕ್ಕೆ ಏನು ಅವ್ರು ಭಯ ಬೀಳಲಿಲ್ಲ. ವಾಲ್ಮೀಕಿಗೆ ಭಯ ಬಿದ್ದಿಲ್ಲ. ಇದಕ್ಕೆ ಯಾಕೆ ಭಯ ಬೀಳ್ತಾರ್ರಿ? ಅವ್ರು ಇನ್ನೂ 10 ಅವ್ರು ಲೂಟಿಗೆ ರೆಡಿ ಆಗಿದ್ದಾರೆ. ಅದರಿಂದ ಅವ್ರೇನು ನನಗನ್ಸ್ತದೆ ಭಯ ಬೀಳ್ತಾರೆ ಅಂತ ನನಗೇನು ಅನಿಸಲ್ಲ. ಆದರೆ ಸಂಸ್ಥೆಗಳು ಅವ್ರನ್ನ ಭಯ ಬೀಳೋ ರೀತಿ ಮಾಡಬೇಕು. ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆ ಮೇಲೆ ಜಾರಿ ನಿರ್ದೇಶನಾಲಯದ ದಾಳಿ ಬಗ್ಗೆ ಗೃಹ ಸಚಿವ ಪರಮೇಶ್ವರ್ ಪ್ರತಿಕ್ರಿಯೆ ನೀಡೋಕೆ ನಿರಾಕರಿಸಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಮಾತಾಡ್ತೀನಿ ಅಂದ್ರು. ಆದ್ರೆ ಡಿಸಿಎಂ ಡಿಕೆಶಿ ಶಿಕ್ಷಣ ಸಂಸ್ಥೆ ಮೇಲೆ ದಾಳಿ ಮಾಡುವಂತದ್ದು ಏನಿತ್ತು ಅಂತ ಪ್ರಶ್ನೆ ಮಾಡಿದ್ರು. ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ಮೇಲೆ ಮಾಡುವಂತದ್ದು ಏನಿದೆ?
ಅದೇನೇ ಇರ್ಲಿ, 2019ರಲ್ಲಿ ಐಟಿ, ಈಗ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಸಿದ್ಧಾರ್ಥ ಶಿಕ್ಷಣ ಸಮೂಹದ ಕಾಲೇಜಲ್ಲಿ ದಾಳಿ ನಡೆಸಿದ್ದು, ದಾಳಿಯ ಹಿಂದಿರುವ ಅಸಲಿ ಕಾರಣವನ್ನ ಇಡಿ ಅಧಿಕಾರಿಗಳೇ ಹೇಳಬೇಕಿದೆ. ಮಧು ಇಂಗಳದಾಳ್, ನ್ಯೂಸ್ ಫಸ್ಟ್, ತುಮಕೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.